ಪಾಂಡವಪುರ ಪಟ್ಟಣ ವ್ಯಾಪ್ತಿಯ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲು ಮುಂದಾಗಿರುವ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣಿ ಅವರ ಕ್ರಮಕ್ಕೆ ಮಾಜಿ ಶಾಸಕ ಸಿ.ಎಸ್. ಪುಟ್ಟರಾಜ್ ಅಡ್ಡಿಪಡಿಸುತ್ತಿರುವುದು ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್. ಕೆಂಪೇಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ವೈ.ಪಿ. ಮಂಜುನಾಥ್, ಕಾರ್ಯದರ್ಶಿ ಅಶೋಕ್, ಉಪಾಧ್ಯಕ್ಷ ಟಿ.ಎಸ್. ಆಳಯ್ಯ, ಮಾಜಿ ಅಧ್ಯಕ್ಷ ಪಿ. ನಾಗರಾಜ್, ಜಿಪಂ ಮಾಜಿ ಸದಸ್ಯ ಕೆ.ಟಿ. ಗೋವಿಂದಗೌಡ, ಪುರಸಭೆ ನಾಮಿನಿ ಸದಸ್ಯರಾದ ಎಚ್.ಎಲ್. ಮುರಳೀಧರ್, ಪಟೇಲ್ ರಮೇಶ್, ಮಾಜಿ ಅಧ್ಯಕ್ಷರಾದ ಮೊದಲೇರ್ ವೆಂಕಟೇಶ್, ಆರ್. ಡಿ. ಉಚ್ಚೇಗೌಡ, ಮುಖಂಡರಾದ ಸೀತಾರಾಮ್, ವೆಂಕಟೇಶ್, ಪಟ್ಟಣದ ರಾಜೇಂದ್ರ, ದಸಂಸ ಮುಖಂಡ ಎಚ್.ಪಿ. ಸೋಮಶೇಖರ್ ಇತರರು ಹಾಜರಿದ್ದರು. ನಮ್ಮ ಪಾಂಡವಪುರದಲ್ಲಿ ಪುರಸಭೆಯ ಆಮೇಲೆ ನೀವು ಇತಿಹಾಸ ತಗೊಳ್ಳಿ. ಪಾಪ ನಮ್ಮಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ಶಾಸಕರೆಲ್ಲ ಅಧಿಕಾರನ ನಡೆಸಿದ್ದಾರೆ. ಆದರೆ 1994ರಿಂದ 99ರವರೆಗೆ ಪುಟ್ಟಣ್ಣಯ್ಯವರ ಮೊದಲನೇ ಯಾವುದೇ ಎಲೆ ಇತಿಹಾಸದಲ್ಲಿ 1051 ಸೈಟ್ ಹಂಚಿದ್ದು ಮಾಜಿ ಸಚಿವರು, ಸಂಸದರು, ಶಾಸಕರಾದಂಥ ಸಿ.ಎಸ್. ಪುಟ್ಟರಾಜರವರ ನೇತೃತ್ವದಲ್ಲಿ ಒಂದು ಚಳುವಳಿನ ಮಾಡಿದ್ದಾರೆ. ಆ ಪ್ರತಿಭಟನೆ ಎರಡು. ಆ ಚಳುವಳಿ ಮಾಡಿರೋದು ಯಾತಕ್ಕೆ ಅಂದರೆ 176 ಸೈಟು ಈಗ ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡೋದಕ್ಕೆ ರೆಡಿ ಇದೆ. ಹಂಚಿಕೆ ಮಾಡಿಕೆ ರೆಡಿ ಇರೋದ್ರಿಂದ ಅದನ್ನು ನಾವು ಹಂಚಲೇಬೇಕು. ಆದರೆ ನೀವು ಹಂಚಬೇಡಿ, ಅದನ್ನು ಸ್ಟಾಕ್ ಮಾಡಿಕೊಳ್ಳಿ, ಕೊನೆಗೊಂದು ದಿವಸ ಎಲ್ಲರಿಗೂ ಒಮ್ಮೆಗೆ ಹಂಚನ. ಅದು ನ್ಯಾಯನ? ಅದು ಸಾಮಾಜಿಕ ನ್ಯಾಯನೇ ಅಲ್ಲ. ಯಾಕೆಂದ್ರೆ ಯಾರು ಭೂರಹಿತ ಇವತ್ತು ನಿವೇಶನ ಇರೋದು, ಮನೆ ಇರೋನು ಮುಂದೆ ಒಂದ್ ದಿವಸ ಭೂರಹಿತ ಆಗ್ಬೋದು, ಮನೆ ಇಲ್ದವನು ಆಗ್ಬೋದು. ಆದ್ರೆ ಯಾರಿಗೆ ಇವತ್ತು ಮನೆ ಇಲ್ವೋ ಅವ್ರಿಗೆ ನಾವು ಕೊಡ್ಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಆ 176 ಮನೆ ಇದನ್ನ ಕೊಡಿಸ್ಬೇಕು ಅಂತ ಅಲ್ಲೇ ರೆಸಲ್ಯೂಷನ್ ಮಾಡಿದ್ದಾರೆ. ಹಿಂದೆ ಅವರ ಪಕ್ಷದ ಅಧ್ಯಕ್ಷಣಿ ಆಗಿದ್ದಂತ ಜ್ಯೋತಿ ಲಕ್ಷ್ಮಿ ಬಾಬುರವರ ಅಧ್ಯಕ್ಷತೆಯಲ್ಲೇ ಈ 176 ಸೈಟನ್ನ ಕೊಡಬೇಕು ಅಂದ್ಬಿಟ್ಟು ಒಂದು ತೀರ್ಮಾನ, ರೆಸಲ್ಯೂಷನ್ನೇ ಆಗಿದೆ. ಅದು ಒಂದ್ ಕಡೆ ಸರ್ಕಾರದಿಂದ ಒಂದು ಸೋಕಾಸ್ ನೋಟಿಸ್ ಬಂದಿದೆ. ನೀವ್ ಯಾಕೆ ಹಂಚಿಲ್ಲ, ಇದನ್ನು ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ? ಇವೆಲ್ಲ ಇದ್ದ ಮೇಲೆ ನಾವು ಹಂಚ್ಬೇಕು ತಾನೆ. ಹಂಚೋದು ಕರ್ತವ್ಯ ತಾನೆ. ಆ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಯಾವ ರೀತಿ ಧರ್ಮ? ಅದು ಒಬ್ಬ ತಿಳುವಳಿಕಸ್ತರು ಹಿಂದೆ ಪುರಸಭೆಯಲ್ಲಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರಾದವ್ರೆ, ಬಾಡಿನೇ ಅವರು. ಆ ಕಾಲದಲ್ಲಿ ಹಂಚಿಕೆ ಮಾಡೋರು. ನಾವಿದ್ ಬೇಡ ಅಂದಿದ್ವಾ? ನಮ್ಮ ಶಾಸಕರು ಇದ್ರು, ಹಂಚಿಕೆ ಮಾಡ್ಬೋದಾಗಿತ್ತು. ಆದ್ರೆ ಅವಾಗ ಹಂಚಿಕೆ ಮಾಡೋದು ಬಿಟ್ಬಿಡಿ ಈಗ ತಡೆ ಹಿಡೀರಿ ಅಂದ್ರೆ ಇದು ನ್ಯಾಯಸಮ್ಮತ ಅಲ್ಲ. ಯಾವತ್ತು ನಮ್ಗೆ ಫಸ್ಟ್ ಯಾರು ಹೋಮಕ್ಕೆ ಹೋಗಿದ್ದಾನೆ ಅವನಿಗೆ ನಾವು ಫಸ್ಟ್ ಔಷಧಿ ಕೊಡ್ಬೇಕು, ಮನೆ ಇಲ್ಲೋದನ್ನು ಫಸ್ಟ್ ಕೊಟ್ಬಿಡ್ಬೇಕು. ಯಾಕೆ ಹಿಂಗ್ ಮಾಡ್ತಾರೋ ಗೊತ್ತಾಗೋದಿಲ್ಲ. ಮಾಡ್ಲಿ, ನ್ಯಾಯಯುತವಾದದ್ದು ಹೋರಾಟ. ನಾವು ಅಧಿಕಾರದಲ್ಲಿದ್ದಾಗ ಅವ್ರು ಮಾಡ್ಬೇಕು, ಅವ್ರ ಅಧಿಕಾರದಲ್ಲಿದ್ದಾಗ ನಾವು ಮಾಡ್ಬೇಕು. ನಾವು ಬಿಡಿ ರೈತ ಸಂಘ ನಾವು ಎಲ್ಲರ ಮೇಲೂ ಹೋರಾಟ ಮಾಡ್ತೀವಿ, ಭ್ರಷ್ಟ ಅಧಿಕಾರಿಗಳ ಮೇಲೆ ಮಾಡ್ತೀವಿ. ಈಗ ಇನ್ನೊಂದು ಹೇಳೋರು ಅಲ್ಲೇ ಒಬ್ರು ಸದಸ್ಯರು, ಇವರು ಭ್ರಷ್ಟಾಚಾರಿ ಅಂತ. ಯಾರನ್ನ? ಸಿಒನ. ಆದ್ರೆ ಅವರು ಅಧಿಕಾರದಲ್ಲೇ ಇದ್ರಲ್ಲ, ಅವತ್ತು ಅವ್ರ ಭ್ರಷ್ಟಾಚಾರ 1.25 ವರ್ಷ ಆಯ್ತು ಬಂದವರು. ಅವತ್ತು ಅವ್ರ ಭ್ರಷ್ಟಾಚಾರ ಇವ್ರ ಕಣ್ಣಿಗೆ ಬೀಳ್ಲಿಲ್ವಾ? ಅಥವಾ ಇವ್ರಿಗೆ ಅವ್ರು ಸಹಕರಿಸುತ್ತಿದ್ರ? ಅವತ್ತಿಲ್ದೋದು ಇವತ್ತಂಗೆ ಇವ್ರ ಅಧಿಕಾರ ಓದೇಟ್ಗೆ ಭ್ರಷ್ಟಾಚಾರಿ ಸಿಒ. ನಾನು ಹೇಳೋದು ಇರ್ಬೋದು, ಭ್ರಷ್ಟಾಚಾರಿನೇ ಇರ್ಬೋದು, ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಆದ್ರೆ ಯಾಕೆ ಈಗ ಹೇಳ್ಬೇಕು? ಮೊದ್ಲೇ ಹೇಳ್ಬೇಕಾಗಿತ್ತಲ್ಲ. ಅವ್ರದ್ದೇ ಬೋರ್ಡು, ವಿರೋಧ ಪಕ್ಷದವ್ರು ಬೇಡ, ಅವ್ರದ್ದೇ ಫುಲ್ ಬೋರ್ಡ್ ಇತ್ತು.
ಆ ಬೋರ್ಡಲ್ಲಿ ಹೇಳ್ಬೋದಾಯ್ತಲ್ಲ ಭ್ರಷ್ಟಾಚಾರಿ ನೀವು ಅಂತ ಒಂದು ಲೋಕಾಯುಕ್ತಕ್ಕೋ ಯಾವುದೋ ಒಂದು ತನಿಖೆಗೆ ಒಳಪಡಿಸ್ಬೋದಾಗಿತ್ತಲ್ಲ. ಅದು ಬಿಟ್ಬಿಟ್ಟು ಅವರೆಲ್ಲ ಕೆಳಕ್ಕೆ ಇಳಿದ ಮೇಲೆ ಅವ್ರು ಭ್ರಷ್ಟಾಚಾರಿ, ಇವ್ರು ಸಾಕೊಂಡಿದ್ದಾರೆ. ನಾವು ಅವ್ರ ಭ್ರಷ್ಟಾಚಾರಿ ಆದ್ರೆ ಅವ್ರ ವಿರುದ್ಧನೂ ನಾವು ಹೋರಾಟ ಮಾಡಿದೀವಿ. ಈಗ ಆಲ್ರೆಡಿ ನಾವು ಮಾಡಿದೀವಿ, ಆಲ್ರೆಡಿ ಅವ್ರ ಹತ್ರ ಹೋಗಿ ನಾವು ಚಳುವಳಿ ಮಾಡಿದೀವಿ. ಹೌದು, ಯಾವುದೇ ಒಂದು ಆರೋಪ ಮಾಡ್ಬೇಕಾದ್ರೆ ಅದಕ್ಕೆ ಗಂಭೀರತೆ ಬೇಕು. ಯಾರು ಬೇಸರ ಮಾಡ್ಕೋಬೇಡಿ. ಯಾಕೆಂದ್ರೆ ನಮ್ಮ ಇದ್ರಲ್ಲಿ ಗಾದೆಗಳವೆ, ಅದೇನೋ ದನ ತಿನ್ನೋನ್ಗೆ ಗೊಬ್ಬರದಾಣಿ ಅಂತ. ಮಾಡೋದೆಲ್ಲ ಮಾಡ್ಬಿಟ್ಟು ಗೊಬ್ಬರದ ಮೇಲೆ ಆಣೆ ಇಕ್ಕಂದ್ರೆ ಆಯ್ತು. ಈಗ ತೆಗೆದು ನೋಡಿ, ಸೈಟ್ ಹಂಚಿಲ್ಲ. ಈಗ 2006-07 ನಾನು ಸೈಟ್ ಹಂಚಿದೀನಿ ಅಂತ ಹೇಳ್ತಾರೆ. ಯಾವ ಸೈಟ್ ಹೇಳ್ತೀನಿ, ಯಾವ ಸೈಟ್ ಹಂಚಿದ್ದಾರೆ. ಪಾಪ ನಮ್ಮ ನಿವೇಶನ ಇಲ್ದೋದವರು ನಮ್ಮೂರಲ್ಲೂ ಕಟ್ಕೊಂಡಿದೀವಿ. ಕಾಲುವೆ ನೀರಾವರಿ ಇಲಾಖೆಗೆ ಸೇರಿದಂತ ಜಾಗದಲ್ಲಿ ನಾವು ಅಕ್ರಮವಾಗಿ ಕಟ್ಕೊಂಡಿದೀವಿ. ಅದನ್ನ ಹೋಲಿ ಸಕ್ರಮ ಮಾಡಿದೀರಾ? ಹೋಲಿ ನೀವು ಸಕ್ರಮ ಮಾಡಿದೀರಾ ಅಂತ. ಯಾವತ್ತೂ ನೀರಾವರಿ ಇಲಾಖೆಗಿರೋದು ವಸತಿ ನಿಗಮಕ್ಕೂ ಯಾವತ್ತಕ್ಕೂ ಬರಬೇಕು ಆ ಜಾಗ. ಆಮೇಲೆ ಅವ್ರಿಗೆ ಸಕ್ರಮ ಹೇಳ್ಬಿಟ್ರೆ ಏನೆಲ್ಲ ಕಿವಿಗೂ ಮಾಡ್ಕೊಂಡ್ ಕುಂತಿದಾರ. 500 ಸೈಟ್, 500 ಮನೆನೇ ಹಂಚ್ಬಿಟ್ಟಿವಿ ಅಂತ. ಸೈಟ್ ಅಲ್ಲ, ಅದು ಮನೆನೇ. ಪಾಪ ಅವ್ರ ಮನೆ ಕಟ್ಕೊಂಡವ್ರೆ 10-15 20-15 ಎಷ್ಟೆಷ್ಟು ಅವ್ರಿಗೆ ಸಿಕ್ತಂಗ್ ಕಟ್ಕೊಂಡಿದ್ದಾರೆ. ನಾವು ಅವ್ರಿಗೆ ಸೈಟ್ ಕೊಡಿಕ್ ಆಗದೋದ್ರಿಂದ ನಾವು ಅವ್ರಿಗೆ ಪೂರಕವಾಗಿ ನಿಂತಿದ್ದೀವಿ. ನಾವು ಅವ್ರಿಗೇನು ಯಾರಿಗೂ ವಿರೋಧ ಮಾಡಿಲ್ಲ. ನಮ್ಮೂರಲ್ಲೂ ಒಳ್ಳೊಳ್ಳೆ ಮನೆನೇ ಕಟ್ಕೊಂಡಿದ್ದಾರೆ. ಯಾಕೆಂದ್ರೆ ನಿವೇಶನ ಇಲ್ದೋದವ್ರು ಕಟ್ಕೊಂಡಿದ್ದಾರೆ. 1-2 ನಿವೇಶನ ಇರೋರು ಕಟ್ಕೋಬಹುದು. ಇಷ್ಟೆಲ್ಲ ಯಾಕೆ ಹೇಳ್ತೀರಿ? ಆಮೇಲೆ ಆರೋಳ್ಳಿ ಸೈಟ, ಆರೋಳ್ಳಿಗೆ ಹಂಚಿ ಅಂತ ಹೇಳಿದಿರಿ ಮಾನ್ಯ ನಮ್ಮ ಸಚಿವರು, ಮಾಜಿ ಸಚಿವರು. ಆರೋಳ್ಳಿ ಸೈಟ ಆರೋಳ್ಳಿಯವ್ರಿಗೆ ಹಂಚೋದಾಗಿದ್ರೆ ಪುಟ್ಟಣ್ಣಯ್ಯರು ಮಾಡಿದಂತ ಸೈಟನ್ ಜಾಗನ ಕರ್ನಾಟಕ ಪೊಲೀಸ್ ಇಲಾಖೆಗೆ ನೀವು G+2 ಮಾಡೋದಕ್ಕೆ, ಮನೆ ಕಟ್ಟೋದಕ್ಕೆ ಅದನ್ನ ರೆಸಲ್ಯೂಷನ್ ಮಾಡಿದ್ರಿ. ಯಾಕೆ ಮಾಡಿದ್ರಿ? ಪಾಪ ಅವತ್ತು ಆರೋಳ್ಳಿಯವ್ರು ಕಾಣ್ಲಿಲ್ವಾ? ನೀವು ಮಾಡೋದೆಲ್ಲ ಸರಿ, ನಾವೇನಾರ ಮಾಡಿಕೋದು ತಪ್ಪ. ಅವತ್ತೇ ಕಾಣ್ಲಿಲ್ಲ. ಅದಿಲ್ದೇನೆ ಕೊಡ್ಬೇಕು. ಒಂದು ಬಾಲಕಿಯರ ಮೆಟ್ರಿಕ್ ಪೂರ್ವ ವಸತಿ ನಿಲಯಕ್ಕೆ ಕೊಟ್ಟಿದ್ದೀರಿ 5 ಕುಂಟೆ. ಅವತ್ತೇ ಕಾಣ್ಲಿಲ್ಲ. 5 ಜನ ಫಲಾನುಭವಿಗಳಿಗೆ, ಆರೋಳ್ಳಿಯವರಿಗೆ ಸೈಟು ಸಿಗ್ತಿರ್ಲಿಲ್ವಾ? ಇವನ್ನ ಬರೀ ಇದಕ್ಕೋಸ್ಕರ ಮಾತಾಡ್ಬೇಡಿ. ಮಾತಾಡಿ. ಪೊಲೀಸ್ ಇಲಾಖೆ ಕೊಟ್ಟಿರೋದು ನೀವು ಇರ್ಲಿ. ನಾನು ಹೇಳೋದು ಅದು ಹೇಳ್ತಾರೆ. ಅದಲ್ದೇನೆ ಇದೆಲ್ಲೋ ಚಂದ್ರ ಬಡಾವಣೆ ಮುಂಭಾಗದಲ್ಲಿ 25 ಎಕರೆನ ನಾನು ಅಕ್ವೈರ್ ಮಾಡೋದಕ್ಕೆ ಕೊಟ್ಟಿದ್ರೆ ಕಾಪಿ ಕೊಡಿ. ನೀವೆಲ್ಲೆಲ್ಲಿ ಮೂವ್ ಮಾಡಿದ್ದೀರಿ ಅದನ್ನೊಂದು ವ್ಯವಸ್ಥೆ ಮಾಡಿ. ನಿಮ್ಮಿಂದ ನಾವು ನಿಂತ್ಕೊತೀವಿ, ಹೋರಾಟ ಮಾಡ್ತೀವಿ. 25 ಎಕರೆ ನಮ್ಮ ಬಡ ಜನತೆಗೆ ಸಿಕ್ಲಿ. ಎಲ್ಲಿ ಕೊಟ್ಟಿದ್ದೀರಿ ಕೊಡಿ. ನಿಮ್ಮಿಂದಗಳೇ ನಾವು ಹೋರಾಟ ನಾವು ಬರ್ತೀವಿ. ಯಾಕೆಂದ್ರೆ ನಮ್ಮ ಮುಖ್ಯ ಇರೋದು ನಮ್ಮ ಮತದಾರರ ಒಂದು ಭವಿಷ್ಯನ ನಾವು ಕಾಪಾಡಬೇಕಾಗಿರೋದು. ಕೊಡಿ 25 ಎಕರೆ ಎಲ್ಲಿ ಕೊಟ್ಟಿದ್ದೀರಿ ಹೇಳಿ. ಸುಮ್ಮನೆ ತೋರಿಕೆ ಮಾತು ಬೇಕಾಗಿಲ್ಲ. ತೋರಿಕೆ ಮಾತಿಗೆ ಇವತ್ತು ಬೆಲೆನೂ ಇಲ್ಲ. ಅಷ್ಟೋ ಇಷ್ಟೋ ಪ್ರಾಮಾಣಿಕವಾಗಿ ನಮ್ಮ MLA ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಭಂಗ ಮಾಡ್ತೀರಿ ನೀವು? ಮಾಡಿ. ಆ ಸಿಇಒ ಚೀಫ್ ಆಫೀಸರು ಕೆಟ್ಟವನಾದ್ರೆ ಹೋರಾಟ ಮಾಡಿ. ಅವತ್ತೇ ಒಂದು ರೆಸಲ್ಯೂಷನ್ ಮಾಡ್ಬೋದಾಗಿತ್ತಲ್ಲ. ನಿಮ್ದು ಪೂರ್ಣ ಕಮಿಟಿ ಇತ್ತು. ಅದೈತೆ, ಅದು ಪೊಲೀಸ್ ಇಲಾಖೆ ಜಾಗನೇ ಐತೆ. ಅಲ್ಲೊಂದು ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಇನ್ನೂ ಒಂದು ತಾಲೂಕ್ನವ್ರು ಕೊಡ್ಬೋದು. ಈಗೇನು ಅಪಾರ್ಟ್ಮೆಂಟ್ 10-12 ಕಟ್ತಾರೆ.
ಒಂದೊಂದು 5-10 ಸೈಟ್ ಅಂದ್ರು ಒಂದು 60-70 ಮನೆ ಬಂದ್ಬಿಡ್ತವೆ, 2 ಪೊಲೀಸ್ ಸ್ಟೇಷನ್ ಆಯ್ತವೆ. ಟಿಸಿಗೆ ನಾನು ಕಟ್ಸಿದ್ದೀನಿ. ಹೌದು, ಅವರೇ ಕಟ್ಸಿರೋದು, ಇನ್ಯಾರು ಕಟ್ಸಿಲ್ಲ ಹೇಳ್ತೀವಿ ನಾವೇ. ಅವರೇ ಬಸ್ ಸ್ಟ್ಯಾಂಡ್ ಮಾಡಿದವರು, ಅವರೇ ಅವ್ರ ಕಾಲದಲ್ಲೇ ಬಸ್ ಸ್ಟ್ಯಾಂಡ್ ಆಗಿದ್ದು. ಆ ಜಾಗವ ನೀವು ಮಾಡಬೇಕಾದ್ರೆ ಆರೋಗ್ಯ ಇಲಾಖೆದು ಮತ್ತು ತೋಟಗಾರಿಕೆ ಇಲಾಖೆ ಜಾಗನ ಅದಕ್ಕೆ ಕನ್ವರ್ಟ್ ಮಾಡಿ ಅವ್ರಿಗೆ ಫಸ್ಟ್ ಬರೆದು KSRTC ಅವ್ರಿಗೆ ಕಟ್ಸಿದ್ದೀರಿ. ಅದೇ ವ್ಯವಸ್ಥೆ ಇಲ್ಲೂ ಮಾಡೋರಿ. ಯಾಕೆ ಮಾಡಲಿಲ್ಲ ನೀವು? ನಮ್ಮೂರಲ್ಲೂ 9 ಎಕರೆ ಇರಿಗೇಷನ್ ಲ್ಯಾಂಡ್ ಇದೆ. ನಾವು ಅವಾಗ ಪುಟ್ಟಣ್ಣಯ್ಯರು ಮಾಡರ್ನೈಸೇಷನ್ ವಿಸಿ ಮಾಡಿದಾಗ 9 ಎಕರೆ ಉಳಿಸಿದೀವಿ. ಆ 9 ಎಕರೆಯಲ್ಲಿ 2 ಎಕರೆನ ಜೂನಿಯರ್ ಕಾಲೇಜ್ಗೆ ಇವ್ರ ಕಾಲದಲ್ಲೇ ಬರೆಸ್ಕೊಂಡ್ರು. ಜೂನಿಯರ್ ಕಾಲೇಜ್ಗೆ ಇರಿಗೇಷನ್ ನಿಂದ ಎಜುಕೇಶನ್ ಇದಕ್ಕೆ ಬರೆದ್ರಿ, ಅಲ್ಲಿ ಜೂನಿಯರ್ ಕಾಲೇಜ್ ಕಟ್ಟಿರೋದು. ಆ ವ್ಯವಸ್ಥೆ ಆಗಬೇಕು. ನಾನು ಸುಮ್ಮನೆ 600 ಸೈಟ್ ಕೊಟ್ಬಿಟ್ಟೆ ಅಂತಂದ್ರೆ ಅವ್ರಿಗೆ ಯಾವತ್ತಾರು ಒಂದು ದಿವಸ ಇದು ಬಂದರೆ ಏನು ಮಾಡೋದು? ಅವ್ರು ಎಲ್ಲಿ ಹೋಗ್ತಾರೆ? ಈ ಪಾಂಡವಪುರದಲ್ಲಿ ಬಡ ಜನತೆಗೇನು ಅನುಕೂಲ ಇಲ್ಲ. ಈ ಬೇರೆ ಸೈಟ್ಗಳು ಸಿಗ್ತವಲ್ಲ, ಅವು ಏನು ಈಗ ಒಂದು ಇದಾಗಬೇಕಾದ್ರೆ ಅಲ್ಲಿ ನೇಷನ್ ಲ್ಯಾಂಡ್ ಆಗಬೇಕು ಅಥವಾ ಗ್ರಾಮ ಪಂಚಾಯಿತಿ ಲ್ಯಾಂಡ್ ಆಗಬೇಕು. ಅದು ಯಾವುದೂ ಅಲ್ಲ. ಬೇರೆ ಜಾಗದಲ್ಲಿ ಅವ್ರಿಗೆ ಈ ಸ್ವತ್ತು ಎಲ್ಲನೂ ಮಾಡಿ UGD ಕನೆಕ್ಷನ್ ಕೊಡ್ಸಿದ್ದೀರಿ ನಿಮ್ಗೆ ಬೇಕಾದವ್ರಿಗೆ. ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಲಿ. UGDಗೆ ನಿಮ್ಗೆ ಬೇಕಾದವ್ರಿಗೆಲ್ಲ ಅವಕಾಶ ಮಾಡ್ಕೊಂಡಿದ್ದೀರಲ್ಲ, ಸಂಪೂರ್ಣ ತನಿಖೆ ಮಾಡಿಸಿ, ಎಲ್ಲರಿಗೂ ಅನುಕೂಲ ಆಗ್ಲಿ. ಎಲ್ಲ ನಾನೇ ಈಗಿರೋ ಅಧಿಕಾರಿಗಳಿಗೆ ಎಷ್ಟೋ ಜನಕ್ಕೆ ನಾನು ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದ್ದೀನಿ. ಗಂಭೀರವಾಗಿ ನಡ್ಕೊಳ್ಳಿ, ಅದು ಹೋರಾಟಗಾರರ ಲಕ್ಷಣ. ನಾವು ಅವ್ರಿದ್ದಾಗ ಓಲೈಸ್ಕೊಂಡು ಅವ್ರ ಕೈಲಿ ಏನೋ ಮಾಡಿಸ್ಕೊಂಡು ಏನು ಮಾಡಿಕೆ. ಏನು ತಾಲೂಕು ಏನಿದೆ ನಮ್ಮ ಸಮಿತಿ ಪಾಂಡವಪುರ ಟೌನ್ ಕಮಿಟಿಗೂ ಮಾನ್ಯ ಶಾಸಕರೇ ಮಾತಾಡಿ ಸ್ವತಂತ್ರ ಬಂದ ನಂತರ 56ರಿಂದ ಇಲ್ಲಿವರೆಗೂ ಕೂಡ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಪುರಸಭೆಗಳಲ್ಲಿ, ಟೌನ್ ಪಂಚಾಯತಿಗಳಲ್ಲಿ ನಿವೇಶನಗಳನ್ನ ಕೊಟ್ಟವ್ರೆ. ಕೆಲವು ಅಕ್ವೇಷನ ಮಾಡಿಕೊಟ್ಟವ್ರೆ, ಕೆಲವು ಇರೋ ಜಾಗಕ್ಕೆ ನಿವೇಶನಗಳನ್ನ ಕೊಟ್ಟವ್ರೆ. ಪ್ರಥಮ ಬಾರಿಗೆ ನಿವೇಶನ ಕೊಡಬೇಕು ಅಂದ್ಬಿಟ್ಟು ಅಕ್ವೇಷನ್ ಏನಾರ ಮಾಡಿದ್ರೆ ಅದು ಕೇಸ್ ಪುಟ್ಟಣ ಮಾತ್ರ. ಇನ್ಯಾರು ಕೂಡ ಒಂದೇ ಒಂದು ಕುಂಟೆಯನ್ನು ಅಕ್ವೇಷನ್ ಮಾಡಿಲ್ಲ ಇಡೀ ಟೌನಲ್ಲಿ. ಅಕ್ವೇಷನ್ ಅಂದ್ರೆ ಯಾವ ಥರ ಮಾಡಿದ್ರು? ರೈತರಿಗೆ ಮೋಸನೂ ಮಾಡ್ದಾನೆ, 614 ಒಂದು ರೀತಿ ಮಾಡಿ ಅವ್ರಿಗೆ ಸರ್ಕಾರ ಕೊಡೋ ದುಡ್ಡು ಇಸ್ಕೊಂಡು ಜಮೀನು ಕಿತ್ಕೊಳ್ತಾನೆ, ನೇರ ಖರೀದಿ ಮಾಡಿದ್ರು. ಇದು ನಿಜವಾಗ್ಲೂ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಈ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಯಾರಿಗೂ ತೊಂದರೆ ಆಗಬೇಕಾದ ರೀತಿಯಲ್ಲಿ ನೇರ ಖರೀದಿ, ಅವತ್ತಿನ ಬೆಲೆ ಏನಿತ್ತು ಅವತ್ತಿನ ಬೆಲೆಗೆ ಆಶ್ರಯ ಯೋಜನೆಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಕೊಂಡ್ಕೊಂಡ್ರು ಜಮೀನ. ಇವ್ರು ಎಲ್ಲ ಓದಿಲಿ, ಯಾಕೆ ಒಂದೇ ಒಂದು ಕುಂಟೆ ಜಮೀನನ್ನ ಅಕ್ವೇಷನ್ ಮಾಡಿಕೆ ಇವರು ಮುಂದಾಗ್ಲಿಲ್ಲ ಅನ್ನೋದು ನನ್ಗೆ ಗೊತ್ತಾಯ್ತಾ ಇಲ್ಲ. ಅದನ್ನ ನೀವೇ ಪತ್ರಕರ್ತ ನೀವೇ ಅವ್ರನ್ನ ಕೇಳ್ಬೇಕಂತ ಅನಿಸ್ತದೆ. ನಮ್ಮ ಕೆಂಪಗೌಡರು ನಾಯಕರು ಹೇಳ್ದಂಗೆ ವಿಸಿ ನಾಲೆ ಜಾಗವನ್ನ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದೀನಿ ಅಂತ ಹೇಳ್ತಿರಲ್ಲ. ಈಗ ಪ್ರತಿಯೊಂದು ಇಲಾಖೆಯಲ್ಲಿ GPS ಮಾಡ್ತಾ ಇದೆ. ನಿಮ್ಮ ಇಲಾಖೆ ಜಾಗಗಳನ್ನ ನೀವು ಕಾಯ್ದಿರಿಸ್ಕೊಳ್ಳಿ, ನಿಮ್ಮ ಇಲಾಖೆ ಜಾಗನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ. ವಿಸಿ ನಾಲೆ ಜಾಗ ವಿಶ್ವೇಶ್ವರ ನಾಲೆ ತೆಗೆದಾಗ್ಲೇ 614 ಆಗಿದೆ. ಅವ್ರು ಆ ಜಾಗ ಬಂದು GPS ಮಾಡ್ಕೊಂಡ್ರೆ ಇವ್ರು ಕೊಟ್ಟಿರೋ ಹಕ್ಕುಪತ್ರ ಏನಾಗಬೇಕು? ಅಲ್ಲಿ ಬಡಜನಗಳಿಗೆ ಮೋಸ ಮಾಡಿದಾರ, ನಿಜವಾದ ಹಕ್ಕುಪತ್ರ ಕೊಟ್ಟಿದಾರ? ಆವೇಶ ಪಟ್ಕೊಂಡು ಆತರದಲ್ಲಿ ನಾನು ಏನೋ ಮಾಡ್ತೀನಿ ಅನ್ನೋದು ಬದಲು ಈಗಲೇ ಅವರೇ ಮುಂದಾಳತ್ವ ವಹಿಸಿ ಏನ್ ವಿಸಿ ನಾಲೆ ಜಾಗ ಇದೆ ಅದನ್ನ
ಹಸ್ತಾಂತರ ಮಾಡಿಕೆ, ಆಶ್ರಯ ಸಮಿತಿಗೆ ಹಸ್ತಾಂತರ ಮಾಡಿಕೆ ಅವರೇ ಮುಂದಾಗ್ಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ನಾನು ಈ ಸಭೆಯಲ್ಲಿ ಗುರುತು ಮಾಡಿ ಸರ್ಕಾರದಿಂದನೇ ಅನುಮೋದನೆ ಕೊಡಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವ್ರು ನಿಜವಾಗ್ಲೂ ನಾನು ಸ್ವಾಗತಿಸ್ತೀನಿ ಮತ್ತು ಅವ್ರ ತುಂಬ ಗೌರವಿಸ್ತೀನಿ. ನಾನು ಆ ಜಾಗ ಯಾವುದು ಅಂತೇಳಿ ಒಂದು ಸಮಿತಿ ಮಾಡಿ ಅಥವಾ ಅವರೇ ನೇರ ಹೋಗಿ ಮುಖ್ಯಾಧಿಕಾರಿಗಳನ್ನೋ ತಹಸೀಲ್ದಾರ್ನೋ AC-ಯರ್ನೋ DC-ಯರ್ನ ಕರ್ಕೊಂಡೋಗಿ ಆ ಜಾಗ ಗುರುತು ಮಾಡಿ ಈ ಜಾಗ ನಾನು ಅನುಮೋದನೆ ಕೊಡಿಸಿದ್ದೀನಿ ಇಲ್ಲಿ ಸೈಟ್ ಅಂತ ಹೇಳಿ ನಿಜವಾಗ್ಲೂ ನಾವು ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ನಾವು ಆ ಜಾಗ ಯಾವುದು ಅಂತೇಳಿ ಅವರೇ ಗುರುತು ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊಡ್ತೀವಿ. ಆಮೇಲೆ ನಾವು ಯಾವತ್ತು ಚಳುವಳಿಗಾರರು ಅಧಿಕಾರಿಗಳ ವಿರುದ್ಧ, ರಾಜಕಾರಣಿಗಳ ವಿರುದ್ಧ, ನಾವು ಮತ ಚಲಾವಣೆ ಮಾಡದ ಅಂತ ಜನಪ್ರತಿನಿಧಿ ವಿರುದ್ಧ ನಾವು ಧಿಕ್ಕಾರ ಕೂದಷ್ಟು ಅವ್ರ ಭ್ರಷ್ಟಾಚಾರವನ್ನ ಈಚೆಗೆ ಹೇಳ್ತಿರಷ್ಟು ಮೊದಲೇ ಚಳುವಳಿಗಾರರು, ಮೊದಲೇ ಎಲ್ಲಾ ಪಕ್ಷದಿಂದ ಕಾರ್ಯಕರ್ತರಿಗಿಂತ ಅಧಿಕಾರಿ ವರ್ಗದಿಂದ ಮೊದಲು ನಾವು ಬೀದಿಗಿಳಿದಿರೋ ನಾವೇ ಯಾರೋ ಚಳುವಳಿಗಾರರು. ಹಾಗಂತ ಹೇಳಿ ನಾವೇನು ಪುರಸಭೆ ಮುಖ್ಯಾಧಿಕಾರಿಗಳನ್ನ ನಾವು ಪರವಾಗಿ ನಾನು ಹೋಲಿಸ್ತೇಲ್ಲ. ತಪ್ಪು ಮಾಡಿದ್ರೆ ತಪ್ಪು ಮಾಡಿ ಅಂತ ಹೇಳೋರೆ ನಾವು. ಆದ್ರೆ ಇವ್ರು ಹೇಳೋದ ಆರೋಪ ಹೆಂಗದೆ ಅಂದ್ರೆ JDS ಪಕ್ಷದ ಸದಸ್ಯರು ಆ ಪುರಸಭೆ ಒಳಗೆ ಇರೋ ಗಂಟ ಭ್ರಷ್ಟಾಚಾರ ನಡೆದಿಲ್ಲ. ನಾವು ಕೆಳಗೆ ಇಳಿದ ಮೇಲೆ ಭ್ರಷ್ಟಾಚಾರ ನಡೀತದೆ. ಈಗ ನಮ್ಮ ಕಾಂಗ್ರೆಸ್ ಮತ್ತು ರೈತ ಸಂಘದ ಸದಸ್ಯರಿಲ್ವಾ ಅಲ್ಲಿ ಅಂದ್ರೆ ಇವ್ರು ಇದ್ದಾಗಷ್ಟೇ ಭ್ರಷ್ಟಾಚಾರ ನಡೀಕಿಲ್ಲ ಅಂತಂದ್ರೆ ಪ್ರತಿ ಸತ್ನ ಇವರೇ ಆಯ್ಕೆ ಆಗ್ಬೇಕು ಅನ್ನೋ ಉದ್ದೇಶನ ಹುನ್ನಾರ ಇದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ನನಗೆ. ಆಗಿದ್ಮೇಲೆ ಇವರು ಅಧಿಕಾರದಲ್ಲಿ ಇವರ ಅಧ್ಯಕ್ಷ ಇವ್ರ ಬಾಡಿ ಮೇಲೆ ಅಧಿಕಾರ ಇದ್ದಾಗ ಮುಖ್ಯಾಧಿಕಾರಿಗಳು ವಿರುದ್ಧವಾಗಿ ಕೆಲವು ಪ್ರತಿಭಟನೆಗಳು ನಡೆದವೆ. ಆಗ ಇವ್ರು ಯಾಕೆ ಬೆಂಬಲಿಸ್ತಿಲ್ಲ ಪ್ರತಿಭಟನೆನ? ಈ ಪ್ರತಿಭಟನೆ ನಡೀತಾ ಇದೆ, ಅವ್ರು ಕೇಳೋದು ಸತ್ಯ ಆಗದೆ, ಈ ಚೀಫ್ ಆಫೀಸರ್ನ ಕೂಡಲೇ ಅಮಾನತುಗೊಳಿಸಿ ಇಲ್ಲ ವರ್ಗಾವಣೆ ಮಾಡಿ ಅಂತೇಳಿ ಯಾವ ಮೇಲಧಿಕಾರಿಗಳಿಗೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ, ಮೀಟಿಂಗ್ ಕರೆದಿ. ಯಾಕೆ ಮಾಡಲಿಲ್ಲ ಹಂಗಾರೆ? ನಮ್ಮ ಸದಸ್ಯರಿದ್ದಾಗ ಯಾರಪ್ಪ ಯಾಕೆ ಮಾಡ್ತಾರೆ? ಇದೆಲ್ಲ ಮಾಡೋದೆಲ್ಲ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕೆಂಪುಗೌಡ ಮತ್ತೆ ಹೇಳ್ತೇನೆ, KSRTC ಬಸ್ ಸ್ಟ್ಯಾಂಡ್ಗೆ ನಾನು ಬೇರೆ ಇಲಾಖೆಯಿಂದ ಹಸ್ತಾಂತರ ಮಾಡಿಸ್ತೀನಿ ಅಂತ. ಈ ಇಲಾಖೆ ಯಾಕೆ ಹಸ್ತಾಂತರ ಮಾಡಲಿಲ್ಲ? ಅದು ನನ್ನ ಪ್ರಶ್ನೆ ಕಾಡ್ತದೆ. ಆದ್ರೆ ನಾವು ಯಾವ ಚಳುವಳಿಗಾರದ ನಾವು ಯಾವುದೇ ಅನ್ಯಾಯದ ವಿರುದ್ಧ ಬೇರೆ ಯಾರೇ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರೆ ಚಳುವಳಿಗಾರದ ನಾವು ಅದನ್ನ ಬೆಂಬಲಿಸ್ತೀವಿ ಮತ್ತು ಅದನ್ನ ಗೌರವಿಸ್ತೀವಿ ನಾವು. ಆದ್ರೆ ನ್ಯಾಯಯುತವಾಗಿರೋದ, ಕರೆಕ್ಟಾಗಿ ಕೆಲಸ ಮಾಡ್ಕೊಯ್ತಿರೋದ, ಅನ್ಯಾಯ ಅಂತ ತಿರ್ಚಿ ಬೀದಿಗೆಳ್ದಿ ಜನಗಳಿಗೆ ಮೋಸದ ರೀತಿ ಹೇಳೋದಲ್ಲ ಚಳುವಳಿಗಾರಾದ ನಾವು ಸುಮ್ಕುತ್ಕೊಳ್ಳಿ ರೆಡಿಲ್ಲ ನಾವು. ಯಾಕೆಂದ್ರೆ ನಾವು ಸಂಪೂರ್ಣವಾಗಿ ಇಲ್ಲೇ ನೆನ್ನೆ ನಡೀತಾ ಅಲ್ಲೆಲ್ಲ ವಿರೋಧಿಸ್ತಾನೆ ಬಂದಿರೋದು ನಾವು. ನಿಮ್ಗೇನು ನೀವೊಂದು ಪ್ರತಿಭಟನೆ ಮಾಡಿದ್ರಿ, ನೀವೊಂದು ಪ್ರತಿಗೋಷ್ಠಿ ಮಾಡಿದ್ರಿ, ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ಬೇಕು ಅನ್ನೋ ಮನೋಭಾವನೆ ನಮ್ಗಿಲ್ಲ. ನಿಜವಾಗ್ಲೂ ನೀವು ಹಂಗಂತ ತಿಳ್ಕೊಳಿಕ್ ಹೋಗ್ಬಿಡಿ. ನೀವು ಮಾಡಿರೋದು ಕರೆಕ್ಟ್ ಆಗಿರೋದನ್ನ ಜನಗಳಿಗೆ ಸುಳ್ಳು ಹೇಳಿ ಈ ತರ ಮಾಡ್ತಿದಿರಲ್ಲ, ತಪ್ಪಲ್ವಾ? ಈಗ 176 ಸೈಟ್ಗಳನ್ನ ಮಾತ್ರ ಯಾಕೆ ಕೊಡ್ತೀರಿ ಅಂತ ಹೇಳ್ತಿರಲ್ಲ. ಈಗ ಹಾಸ್ಪಿಟ್ಲಿಗೆ 106 ಜನ ಪೇಷಂಟ್ ಹೋಯ್ತಾರೆ. ತಲೆನೋವರು, ಮೈಕೈ ನೋವರು, ಜ್ವರದವರು, ಸೊಳ್ಳಿ ಏನೇನೋ ಇದರಲ್ಲಿ ಹೋಯ್ತಾರೆ. ಅರ್ಜೆಂಟಾಗಿ ಆಕ್ಸಿಡೆಂಟ್ ಆಗಿ ಬರ್ತದೆ. ಡಾಕ್ಟರ್ ಯಾವ ಕೆಲಸನ ಹ್ಯಾಂಡಲ್ ಮಾಡ್ಬೇಕು ಬಂದು? ಅದೇ ರೀತಿ ಈಗ ಅರ್ಜೆಂಟಾಗಿ ಕೆಲವರು ಇವ್ ನಮ್ಮ ಶಾಸಕರ ಗಮನಕ್ಕೆ ಇವೆಲ್ಲ ಕಂಡಿರ್ಬೇಕು. ಅವರು ಜನ ತುಂಬಾ ಕಷ್ಟದಲ್ಲಿ ವಾಸ ಮಾಡ್ತಿರೋದ ಅರ್ಜೆಂಟ್ ಆಗಿರೋದ್ರೆ ಸೈಟ್ ಕೊಡ್ತಾರೆ. ಈಗ 25 ಎಕರೆ ಗುರುತು ಮಾಡಿರೋದು ಹೇಳಿ ಅದನ್ನ ಅವರ ಜೊತೆಲೆ ಸೇರ್ಕೊಂಡು ಸೈಟ್ ಕೊಡೋಣ. ಕೊಡ್ತಿರತ್ತೆ ಯಾಕೆ ನೀವು ಅಡ್ಡಿಪಡಿಸ್ಬಾರ್ದಲ್ವಾ? ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಲ್ವಾ ಅಂತ ಹೇಳ್ತಾ ನಮ್ಮ ಮಾತು ನಮಸ್ಕಾರ. ಇಒ ಸಂಬಂಧಿಕರಿಗೆ ಸೈಟ್ ಕೊಡ್ತಾ ಇದ್ದಾರೆ ಅಂತ ಒಂದು ಮಾತು ಅದು ಮಾಡ್ತಿದ್ದೇನೆ. CO ಸಂಬಂಧಿಕರು ನಮ್ಮ ಪಾಂಡವಪುರದವ್ರಿಗೆ, ಇಲ್ಲಿ ನಿವಾಸಿಗಳಿಗೆ ಆದರೆ ತಾನೇ ಅದಕ್ಕೊಂದು ಕ್ರೈಟೀರಿಯಾ ಇರುತ್ತೆ, ಏನೋ ಒಂದು ನಿಬಂಧನೆ ಇಂಥವ್ರಿಗೆ ಸೈಟ್ ಕೊಡಬೇಕು ಅಂತ. CO ಸಂಬಂಧಿಕರು ಇಲ್ಲಿದ್ದಿ ನಿವೇಶನ ಇಲ್ದೇನೆ ಇದ್ರೆ ಮಾನದಂಡ ನಾವು ಮಾಡ್ಬೇಕು ಅವರು. ಆದ್ರೆ ನಾವು ಇನ್ನೂ ಇದು ಮಾನದಂಡ ಮಾಡೇ ಇಲ್ಲ, ಈ ಪ್ರಕ್ರಿಯೆ ಶುರುನೇ ಮಾಡಿಲ್ಲ ನಮ್ಮ ಇದರಿಂದ ಇನ್ನೂ. ಆಲೆ ನೋಡಿ ಇವೆಲ್ಲ ವಿಚಾರವಾಗಿ ನಮ್ಮ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣವರು ಶಾಸಕರಾದ ನಂತರ
ಅವ್ರು ತಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕ್ರಮಗಳ ಬಗ್ಗೆ ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರಗಳನ್ನ ನಾನು ತಮ್ಮ ಮೂಲಕ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಸರ್. ಈಗಾಗಲೇ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಇಡೀ ಪಾಂಡವಪುರ ಪಟ್ಟಣದ ಟೌನ್ಗೆ ಏನು ಡೆವಲಪ್ಮೆಂಟ್ಸು, ಅದರಲ್ಲಿ ವಿಶೇಷವಾಗಿ ಹಳೆ ಬಸ್ ಸ್ಟ್ಯಾಂಡು ಮತ್ತು ಮಾರ್ಕೆಟ್ಗಳು, ವಿಶೇಷವಾಗಿ ಪುರಸಭೆಯ ಆದಾಯದ ಹಿತದೃಷ್ಟಿಯಿಂದ ನಮ್ಮದು ಲೋಕಲ್ ಸೆಲ್ಫ್ ಗೌರ್ಮೆಂಟು, ಸ್ಥಳೀಯ ಸಂಸ್ಥೆಗೆ ಸ್ಥಳೀಯವಾಗಿ ನಾವು ಆರ್ಥಿಕ ಅಭಿವೃದ್ಧಿ ಹೊಂದಿದ್ರೆ ನಮ್ಮೆಲ್ಲ ಏನು ಸಮಸ್ಯೆಗಳಿರ್ಬೋದು, ಅದು ಆರೋಗ್ಯಕರವಾದಂಥ ವಿಚಾರ ಇರ್ಬೋದು, ಅಥವಾ ರಸ್ತೆ ಅಭಿವೃದ್ಧಿ ಇರ್ಬೋದು, ಅಥವಾ ಮಾರ್ಕೆಟ್ ಅಭಿವೃದ್ಧಿ ಇರ್ಬೋದು, ಎಲ್ಲ ವಿಷಯವಾಗಿ ಅವರು ಒಂದು ಮಾಸ್ಟರ್ ಪ್ಲ್ಯಾನ್ನೇ ರೆಡಿ ಮಾಡಿಸಿದ್ದಾರೆ ಸರ್. ದೆಹಲಿ ಮೂಲದಿಂದ ಮತ್ತು ಬೆಂಗಳೂರು ಮೂಲದಿಂದ ಎಲ್ಲರನ್ನೂ ಎಕ್ಸ್ಪರ್ಟ್ಗಳೇನಿದ್ದಾರೆ ಅವ್ರನ್ನೆಲ್ಲ ಕರೆಸಿ, ಪರಿಣಿತರನ್ನು ಕರೆಸಿ ಈಗಾಗಲೇ ಸಮಗ್ರವಾಗಿ 275 ಕೋಟಿ ರೂಪಾಯಿನ ವೆಚ್ಚದಲ್ಲಿ ಒಂದು NGOs ಆರ್ಗನೈಸೇಷನ್ ಅವ್ರನ್ನು ಒಳಗೊಂಡಂತೆ ಸರ್ಕಾರದ ಸಹಾಯಧನವನ್ನು ಪಡ್ಕೊಂಡು ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾನ್ಯ ದರ್ಶನ್ ಪುಟ್ಟಣ್ಣಯ್ಯವರು ರೆಡಿ ಮಾಡಿ ನಮಗೆಲ್ಲ ಈಗ ಏನು ಕಳೆದ ಬಾರಿ ಆಡಳಿತ ಮಂಡಳಿ ಇತ್ತು ಅವರನ್ನು ಜೊತೆಗೂಡಿ ನಮ್ಮ ಜನತಾದಳದ ನೇತೃತ್ವದಲ್ಲಿದ್ದಂಥ ಆಡಳಿತ ಮಂಡಳಿಯ ನೇತೃತ್ವದಲ್ಲೇ ಅದನ್ನೆಲ್ಲನೂ ಪ್ರದರ್ಶನ ಮಾಡಿ ಯಾವ ರೀತಿ ಪ್ಲ್ಯಾನ್ ಆಗಬೇಕು ಎಲ್ಲ ಸಲಹೆ ಸಹಕಾರವನ್ನು ತೆಗೆದುಕೊಂಡು ಒಂದು ಇಡೀ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ರೂಪಿಸಿರ್ತಕ್ಕಂಥವರು ಮಾನ್ಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯವರು. ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಅವಿರತವಾಗಿ ಅವರು ಸಹ ಶ್ರಮ ಪಡ್ತಾಯಿದ್ದಾರೆ. ಇನ್ನೂ ಒಂದು ವಿಷಯವಾಗಿ ಅವರು ಡೇ 1 ಶಾಸಕರಾದ ಮೊದಲನೇ ದಿವಸದಿಂದ ನಮ್ಮೆಲ್ಲರ ಒತ್ತಾಯ ಏನಿದೆ ಅಂತಂದರೆ, ಅವ್ರ ತಂದೆಯವ್ರ ಕಾಲದಲ್ಲಿ ಕ್ರಮಬದ್ಧವಾಗಿ ಸೈಟ್ಗಳನ್ನ 1057 ಸೈಟ್ಗಳನ್ನ ನಾನು ಅವ್ರ ಜೊತೆಯಲ್ಲಿ ಪುರಸಭಾ ಸದಸ್ಯ ಆಗಿದೆ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಖಂಡಿತವಾಗ್ಲೂ ಇವರು ಅಷ್ಟೇ ಜವಾಬ್ದಾರಿಯುತವಾಗಿ ಈ ಜನಗಳ ಒಂದು ಕಷ್ಟ ಕಾರ್ಪಣ್ಯಗಳ ಟೌನಲ್ಲಿ 1996 ಪಾಪ್ಯುಲೇಷನ್ಗೂ 2026ನೇ ಇಸ್ವಿಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಏನಿದೆ, ಜನಗಣತಿ ಜನಸಾಂದ್ರತೆ ವಿಚಾರನ ತಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಹಿತದೃಷ್ಟಿಯಿಂದ ಪಾಂಡವಪುರ ಟೌನ್ಗೆ ಇನ್ನೂ 1500 ನಿವೇಶನಗಳ ಅವಶ್ಯಕತೆ ಖಂಡಿತ ಇದೆ. ಅದನ್ನು ಅವ್ರು ಗಮನಕ್ಕೆ ತಂದಿದ್ದೀವಿ. ಕೌನ್ಸಿಲ್ ಮುಖೇಣ, ವೈಯಕ್ತಿಕವಾಗಿ ನಮ್ಮ ಲೀಡರ್ಗಳ ಮುಖೇಣ ಅದ್ರ ಬಗ್ಗೆ ತುಂಬ ಅವರು ಪರಿಶ್ರಮ ವಹಿಸಿ ರಂಗನಕೊಪ್ಪಲು ಸರ್ವೆ ನಂಬರು, ಆರ್ವಳ್ಳಿ ಸರ್ವೆ ನಂಬರು ಮತ್ತು ಅಲ್ಲಿ ಇನ್ನೂ 100 ಎಕರೆಗಿಂತ ಹೆಚ್ಚಾಗಿ ಇವತ್ತೇನು ಫಾರೆಸ್ಟ್ ಅಂತ ಅರಣ್ಯ ಇಲಾಖೆ ಅಂತೇಳಿ ಬರ್ತದೆ, ಅದನ್ನು ಇಲಾಖೆಯಿಂದ ಇಲಾಖೆಗೆ ಅದನ್ನು ವರ್ಗಾವಣೆ ಮಾಡೋದ್ರ ಮುಖೇನ ಆದಷ್ಟು ಶ್ರಮ ವಹಿಸಿ ವಸತಿ ಸಚಿವರ ಹತ್ರ ಈಗಾಗಲೇ ಮಾತಾಡಿದ್ದಾರೆ, ಅರಣ್ಯ ಸಚಿವರ ಹತ್ರ ಮಾತಾಡಿದ್ದಾರೆ. ಅಲ್ಲಿ ಕಾಡೇ ಇಲ್ಲ ಆದ್ರೂ ಅರಣ್ಯ ಅಂತ ಬರ್ತಾ ಇದೆ ಅಂತೆ. ನಿನ್ನೆ ಸಹ ನಾವು ನಮ್ಮ ರೆವಿನ್ಯೂ ಇಲಾಖೆ ಅಧಿಕಾರಿಗಳನ್ನ ಸಂಬಂಧಪಟ್ಟವ್ರನ್ನ ಮಾತಾಡಿಸಿದಾಗ ಈಗಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ಸಹ ಅವ್ರ ಗಮನಕ್ಕೆ ತಂದಿದ್ದೀವಿ. ಈ ಮುಂದಿನ ದಿನಮಾನಗಳಲ್ಲಿ ಏನು ಇನ್ನು ಅವರು ಶಾಸಕರ ಆಗಿರ್ತಕ್ಕಂಥ ಅವಧಿಯಲ್ಲಿ ಈ ಪಾಂಡವಪುರ ಪುರಸಭೆಗೆ ಅಮೂಲಗ್ರಹವಾಗಿ ಓವರಾಲ್ ಡೆವಲಪ್ಮೆಂಟ್ಸ್ಗೆ ಏನು ಕ್ರಮ ತಗೋಬೇಕು ಅದನ್ನು ಖಂಡಿತವಾಗ್ಲೂ ಅವರು ತಗೊಳ್ತಾರೆ ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಎಲ್ಲ ಯೋಜನೆಗಳನ್ನು ಸಹ ಈಗಾಗಲೇ ಅವರು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಆದಷ್ಟು ಬೇಗ ಅನುಷ್ಠಾನಗೊಳ್ತೀವಿ ಅಂತ ತಮ್ಮ ಮುಖೇನ ಅವರಲ್ಲೂ ಮನವಿ ಮಾಡ್ತಾ ಸರ್ಕಾರಕ್ಕೂ ಮನವಿ, ಇದಕ್ಕೆ ಎಲ್ಲರೂ ಸ್ಪಂದಿಸಬೇಕು. ಪುಟ್ಟರಾಜನವರು ಈ ರಾಜ್ಯದ ಮಾಜಿ ಕ್ಯಾಬಿನೆಟ್ ಮಂತ್ರಿಯಾಗಿ ಅವ್ರು ಯಾಕೆ ಆ ರೀತಿ ಮಾತಾಡಿದಾರೋ ಅಥವಾ ಯಾರು ಒತ್ತಡಕ್ಕೆ ಮಾತಾಡಿದಾರೋ ಅದು ನಮಗಂತೂ ಗೊತ್ತಿಲ್ಲ. ಇಲ್ಲಿ ಸ್ಥಳೀಯವಾಗೂ ಅವ್ರಿಗೆ ಒಂದು ತಪ್ಪು ಸಂದೇಶನ ಕೊಟ್ಟಿರ್ಬೋದು. ಅವರು ಈಗ ಈ ಹಿಂದೆ ಅವರ ಆಡಳಿತ ಇತ್ತು, ಅದ್ರ ಹಿಂದೆ ಅವರ ಆಡಳಿತ ಇತ್ತು. ಆಗ ಪಾಂಡವಪುರದ ಅಭಿವೃದ್ಧಿನ ನೀವು ನೋಡ್ಕೊಳ್ಳಿ, ಅಂತ ಏನು ಹೇಳ್ಕೊಳ್ತಕ್ಕಂಥ ಅಭಿವೃದ್ಧಿ ಏನೂ ಆಗಿಲ್ಲ. ಈಗ ದರ್ಶನ್ ಪುಟ್ಟಣ್ಣವ್ರು ಏನು ಅಭಿವೃದ್ಧಿ ಮಾಡ್ತಾರೆ ಅದಕ್ಕೆ ಅವ್ರಿಗೂ ಸಹ ಸಹಕರಿಸ್ಬೇಕು, ಎಲ್ಲರೂ ಸಹಕರಿಸ್ಬೇಕು. ನಾವು ಅವ್ರ ಅಭಿವೃದ್ಧಿ ಮಾಡಿದ್ರೆ ನಮ್ಮದೇನು ಯಾವ ವಿರೋಧನೂ ಇಲ್ಲ. ಹಾಗಾಗಿ ತಮ್ಮ ಮೂಲಕ ಶಾಸಕರಾದ ದರ್ಶನ್ ಪುಟ್ಟಣ್ಣವ್ರಿಗೆ ನಾವೆಲ್ಲರೂ ಅಭಿವೃದ್ಧಿ ದೃಷ್ಟಿಯಲ್ಲಿ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್. ಯಾರು ನಿವೇಶನ ರೈತರಿದ್ದಾರೆ ಅಂಥವ್ರಿಗೆ ಫಲಾನುಭವಿಗಳಿಗೆ ಹಂಚ್ಬಿಟ್ಟು ನೆಕ್ಸ್ಟ್ ನೋಡಬೇಕು. ಈಗ ಯಾವ್ದಾದ್ರು ನಾವು ಒಂದು ಊಟದ ಮನೆಗೆ ಹೋಗ್ತೀವಿ, ಮೊದಲಿಂದ ಊಟ ಇಕ್ಕಿದ್ರೆ ನುಗ್ಗಲಿಲ್ಲ, ಒಂದೇ ಸತಿ ಊಟ ಕೊಡ್ತೀವಿ ಅನ್ನಿ ಆಗ ನುಗ್ಗು ಜಾಸ್ತಿ ಆಯ್ತದೆ. ಅದೆಲ್ಲ ನಾವು ನೋಡ್ತೀವಿ. 126 ಜನ ಫಸ್ಟು ನಾವು ವ್ಯವಸ್ಥೆ ಮಾಡೋದು 176 ಜನ ಸಮಯ ಎಷ್ಟು ಬೇಕು ಸೈಟ್ಗಳು ಈಗಾಗಲೇ ತುಂಬಾ ವಿಳಂಬ ಆಗಿದೆ. ಅದಕ್ಕೆ ಸಂಬಂಧಪಟ್ಟಕ್ಕೆ ಯಾಕೆ ಹಂಚಿಲ್ಲ ಅಂತೇಳಿ ಚೀಫ್ ಆಫೀಸರ್ಗೆ ಶೋಕಾಸ್ ನೋಟಿಸ್ ಬಂದಿದೆ. ಅದ್ರ ಪ್ರತಿ ನಿಮ್ಮ ಹತ್ರ ಇದೆ ನೋಡಿ, ಶೋಕಾಸ್ ನೋಟಿಸ್ ಅಂತಾನೆ ಟೈಟ್ಲ್ ಇದೆ. ಅದರಿಂದ ಶೋಕಾಸ್ ಸರ್ಕಾರದ ವತಿಯಿಂದನೂ ಒತ್ತಡ ಇದೆ, ಹಂಚಲೇಬೇಕು, ಇದುವರೆಗೂ ಉಳಿಸ್ಕೊಂಡಿರೋದು ಕ್ರಮ ಅಲ್ಲ, ಕಾನೂನು ಬದ್ಧ ಅಲ್ಲ ಅಂತೇಳಿ ಈಗ ಅದನ್ನು ಕ್ರಮ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಹಂತವಾಗಿ ಏನು ನಾನು ಈಗಾಗಲೇ ಹೇಳಿದ್ನಲ್ಲ ತಮ್ಮ ಮುಂದೆ, ಅಲ್ಲಿ ಏನು ಸಮಸ್ಯೆಗಳಿದೆ ಅರಣ್ಯ ಇಲಾಖೆ ಡೀಮ್ಡ್ ಫಾರೆಸ್ಟ್ ಅಂತ ಏನು ಬರ್ತಾ ಇದೆ ಅದನ್ನು ಹೊರತುಪಡಿಸಿ ಅದನ್ನು ಬದಲಾವಣೆ ಮಾಡಿಸಿ
ಅದಕ್ಕೆ ವಸತಿ ನಿವೇಶನಕ್ಕಾಗಿ ಅದನ್ನ ಕಾಯ್ದಿರಿಸಿ ಮುಂದಿನ ದಿವಸಗಳಲ್ಲಿ ಕ್ರಮ ತಗೊಳ್ಳೋಕ್ಕೆ ಶಾಸಕರು ಈಗಾಗಲೇ ಕ್ರಮ ವಹಿಸಿದ್ದಾರೆ ಸರ್.